ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 23ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ದೇವರೊಂದಿಗೆ ಅನ್ಯೋನ್ಯತೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸುಕ್ರಿಸ್ತನ ಸಂಗಡಲು ಇರುವಂಥದ್ದು. 1 ಯೋಹಾನನು 1:3. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಲು ಬಯಸಿದನು. ಆದ್ದರಿಂದ ದೇವರು ತನ್ನ ಸ್ವಂತ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು. ದೇವರ ರೂಪದಲ್ಲಿ ಅವನನ್ನು ಸೃಷ್ಟಿಸಿದನು. ಆದಿಕಾಂಡ 1:27. ದೇವರು ಆತ್ಮ, ಪ್ರಾಣ ಮತ್ತು ದೇಹದೊಂದಿಗೆ ನಾವು ಆತನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಲು ಸಾಧ್ಯವಿದೆ, ಏಕೆಂದರೆ ದೇವರು ನಮ್ಮೊಳಗೆ ತನ್ನ ಆತ್ಮವನ್ನು ಇಟ್ಟಿದ್ದಾನೆ. ಅದರ ಬಗ್ಗೆ ಯೋಚಿಸಿ. ನಮ್ಮ ಜ್ಞಾನವಿಲ್ಲದೆ ನಮ್ಮ ಹೃದಯವು ದೇವರೊಂದಿಗೆ ಸಹಭಾಗಿತ್ವ ಹೊಂದಲು ನಾವು ದೀರ್ಘಕಾಲದವರೆಗೂ ನಾವು ಮೃಗಗಳೊಂದಿಗೆ ಸಹಭಾಗಿತ್ವ ಹೊಂದಲು ಇಷ್ಟವಿರುವುದಿಲ್ಲ. ಮೃಗಗಳಿಗೆ ಹೋಲಿಸಿದಾಗ ನಾವು ವಿಭಿನ್ನ ರೀತಿಯಲ್ಲಿ ರಚಿಸಲ್ಪಟ್ಟಿದ್ದೇವೆ. ಪ್ರತಿಯೊಂದು ಪ್ರಾಣಿಯು ತನ್ನದೇ ಆದ ಜಾತಿಗಳೊಂದಿಗೆ ಗುರುತಿಸುತ್ತದೆ. ಆದರೆ ನಾವು ದೇವರ ರೂಪದಲ್ಲಿ ರಚಿಸಲ್ಪಟ್ಟಿದ್ದೇವೆ. ದೇವರ ಒಳಗೆ ವಾಸಿಸಿರುವ ದೇವರ ಆತ್ಮನ ಜೊತೆ ದೇವರೊಂದಿಗೆ ಸಹಭಾಗಿತ್ವವನ್ನು ಹೊಂದಲು ಕರೆಯಲಾಗಿದೆ. ದೇವರೊಂದಿಗಿನ ಅಂತಹ ಸಹಭಾಗಿತ್ವಕ್ಕಾಗಿ ದಾವೀದನು ಹಾತೊರೆದನು. ಹಾಗೆಯೇ ಹೇಳಿದನು, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನು? ಕೀರ್ತನೆಗಳು 42:1 ಮತ್ತು 2. ಹೌದು, ಆತ್ಮ, ಪ್ರಾಣ ಮತ್ತು ದೇಹ ಬಾಯಾರಿಕೆ. ನಮ್ಮ ದೇಹದಲ್ಲಿ ಕರ್ತನ ಜೊತೆ ಅನ್ಯೋನ್ಯತೆಯನ್ನು ಹೊಂದಲು ನಮಗೆ ಸಾಧ್ಯವಿಲ್ಲ. ನಮ್ಮ ಬುದ್ಧಿಶಕ್ತಿಯಿಂದ ನಾವು ದೇವರೊಂದಿಗೆ ಸಹಭಾಗಿತ್ವವನ್ನು ಹೊಂದಬಹುದು, ಆದರೆ ನಮ್ಮ ಆತ್ಮದಲ್ಲಿ ನಾವು ದೇವರ ಸಂಗಡ ಅನ್ಯೋನ್ಯತೆಯನ್ನು ಹೊಂದಬಹುದು. ನಾವು ಪ್ರಾರ್ಥಿಸುವಾಗ ನಮ್ಮ ಆತ್ಮವು ದೇವರ ಚೈತನ್ಯವನ್ನು ಸೇರುತ್ತದೆ ಮತ್ತು ನಾವು ಅವನ ಆತ್ಮದಲ್ಲಿ ಅವನೊಂದಿಗೆ ಒಂದಾಗಿ ಸೇರುತ್ತೇವೆ. ಕರ್ತನಾದ ಯೇಸು ಹೇಳಿದನು, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ಹಾಗೆ ಆರಾಧಿಸಬೇಕು ಅಂದನು. ಯೋಹಾನ 4:24. ಪಾಪದ ಜಗತ್ತಿನಲ್ಲಿ ಪ್ರವೇಶಿಸುವುದರೊಂದಿಗೆ ಮನುಷ್ಯನ ಹೃದಯವು ಬಣ್ಣವನ್ನು ಉಂಟು ಮಾಡಿದೆ. ಇದರಿಂದ ಅನ್ಯೋನ್ಯತೆಯನ್ನು ಮುರಿಯುವುದು. ಆದರೆ ಆ ಅನ್ಯೋನ್ಯತೆಯನ್ನು ಪುನಃ ಸ್ಥಾಪಿಸಲು ದೇವರು ಬಯಸಿದನು ಮತ್ತು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಚೆಲ್ಲಿ ಪವಿತ್ರಾತ್ಮವನ್ನು ಸುರಿದನು. ಏಕೆಂದರೆ ನಾವು ನಮ್ಮೊಳಗೆ ಪವಿತ್ರಾತ್ಮವನ್ನು ಹೊಂದಿದ್ದೇವೆ. ನಾವು ಆತನೊಂದಿಗೆ ನಿಕಟ ಅನ್ಯೋನ್ಯತೆಯನ್ನು ಹೊಂದಲು ಸಾಧ್ಯವಿದೆ. ಸತ್ಯವೇದವು ಹೇಳುತ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನನು 1:6-7. ದೇವರ ಮಕ್ಕಳೇ, ದೇವರನ್ನು ಸ್ತುತಿಸಿ ಮತ್ತು ನಂಬಿಕೆಯಲ್ಲಿ ಘೋಷಿಸಿರಿ. ದೇವರು ಆತ್ಮ. ಅವನು ತನ್ನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಸುರಿಯುತ್ತಾನೆ. ಅವನು ಪವಿತ್ರಾತ್ಮವನ್ನು ನೀಡಿದ್ದಾನೆ. ಆದ್ದರಿಂದ ನಾವು ನಮ್ಮ ಆತ್ಮದಲ್ಲಿ ಯೆಹೋವನಲ್ಲಿ ಸಂತೋಷದಿಂದಿರಬಹುದು.
ಆದ್ದರಿಂದ ನಾವು ದೇವರಿಂದ ನಿರಂತರ ಸಹಭಾಗಿತ್ವವನ್ನು ಹೊಂದಿರಬೇಕು ಮತ್ತು ಅಂತ್ಯದ ತನಕ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಸಂರಕ್ಷಿಸಿಕೊಳ್ಳಿರಿ. ನೆನಪಿಡಿ, ಯೆಹೋವನು ತನ್ನ ಪ್ರಜೆಗೆ ಪ್ರಸನ್ನನಾದನು, ದೀನರನ್ನು ರಕ್ಷಣೆಯಿಂದ ಭೂಷಿಸುತ್ತಾನೆ. ಕೀರ್ತನೆಗಳು 149:4. ಕರ್ತನು ನಿಮ್ಮೊಂದಿಗಿರಲಿ. ಆಮೇನ್.